ತಿಂಗ್ಳಿಗೆ ಒಂದಲ್ಲ ಎರಡಲ್ಲ 4-5 ಸೋಪ್ ಖಾಲಿ ಮಾಡ್ತಾರಲ್ಲ. ಅಷ್ಟೊಂದು ಬಟ್ಟೆ ಅದಾವ. ಒಂದು ಸಲ ತಗೊಬಿಡ್ಬೇಕು. ನಮ್ಮ ಮಟ್ಟೆವು ಬೇರೆ ತಗೊಳಕ್ಕಿಲ್ಲ. ತಗೊಂಡ್ರು ಖಾಲಿ ಆಯ್ತು ಅಂದ್ಬಿಟ್ಟು ಪುನಃ ತಗೊಬನ್ನಿ ಅಂತ ಏನು ಹೊಟ್ಟೆ ಉರಿಸ್ತಾರೆ ಕಣಪ್ಪ. ಹೊಟ್ಟೆ ಉರಿಸ್ತಾರೆ. ಹೊಸಿ ಸೋಪ್ ಖಾಲಿ ಮಾಡ್ರ. ಹಿಂಗೆ ಸೋಪ್ ಖಾಲಿ ಮಾಡಿದ್ರೆ ಮನೇಲಿ ದುಡ್ಡು ಹೆಂಗೆ ಉಳ್ಸೋದು? ಬರೀ ಸೋಪ್ಗೆ, ಬಟ್ಟೆ ಸೊಪ್ಗೆ, ಮೈ ಉಜ್ಜೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೋಯ್ತಾವಲ್ಲ. ಮನೇಲಿ ಹೆಂಗೆ ದುಡ್ಡನ್ನೆಲ್ಲ ಉಳ್ಸೋದು? ಅದು ಹಿಂಗಪ್ಪ. ನನಗಂತೂ ಆಡಕ್ಕೆ ಆಯ್ತಿಲ್ಲ ಕಣಪ್ಪ ಇವ್ರ ಜೊತೆಗೆ. ತಿಂಗ್ಳಿಗೆ 3-4 ಸಾವಿರ ರೂಪಾಯಿ ಸಾಮಾನು ಬೇಕು. ಹಂಗೆ ತಂದ್ರು ಭೀ ಹಿಂಗೆ ಮಧ್ಯೆ ಸಾಮಾನು ತಗೊಂಡು ಹೋಗ್ಬೇಕು. ಹತ್ರ 5 ಸಾವಿರ ರೂಪಾಯಿ ಮೇಲೆ ಆಗ್ಬಿಟ್ಟದಲ್ಲ. ಹಂಗಾರೆ ನಾವು ದುಡ್ಡು ಮಡ್ಗಕ್ಕೆ ಆಯ್ತಿಲ್ಲ. ಬರೀ ಸೋಪು, ಶಾಂಪು, ಬಾಚಣಿಗೆ, ಅದು ಇದು ಬಟ್ಟೆ ಬರೆ ಅಂದ್ಬಿಟ್ಟು ಅಲ್ಲಿಗೆ ಹಾಕ್ಬೇಕಾಯ್ತದೆ ಅಷ್ಟೇ. ಇನ್ನೇನು ಮಾಡೋಕ್ಕದದು? ತರಲ್ಲ ಅನ್ನೋಕ್ಕೂ ಆಯ್ಕಿಲ್ಲ. ತರಲ್ಲ ಅಂದರೆ ಹಾಕೊಂಡು ಉಗಿತಾರೆ. ಬಟ್ಟೆ ಯಾವ್ದ್ರಲ್ಲಿ ಒಗೆಯೋದು ಅಂತ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಕೇಳಿದಾಗ ತಗೊಬಂದು ಕೊಡಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕದ್ದು? ಈ ಅಣ್ಣ ಮೀನು ಇಟ್ಕೊಂಡು ಹೋಯ್ತವನಲ್ಲ, ಎಲ್ಲಿತ್ತು ಇಷ್ಟು ತಪ್ಪು ಮೀನು? ಏನಿಲ್ಲ ಅಂದ್ರೂ ಒಂದು 3-4 kg ಬಂದೇ ಬರ್ತದೆ ಈ ಮೀನಂತೂ. ಈ ಅಣ್ಣನ ಗೆಲ್ಸಿತ್ತು ಇಷ್ಟು ದೊಡ್ಡ ಮೀನು. ಅಣ್ಣ ಏನಣ್ಣ ಮೀನ್ಗಿನ್ ಹಿಡ್ಕೊಂಡು ಹೋಯ್ತಿದ್ದಿ? ಆ ಮೀನು ನೋಡ್ರೆ ನಿನ್ನಷ್ಟಪ್ಪನೇ ಬಂದದಲ್ಲ ಅಣ್ಣ. ಇನ್ನು ಸ್ವಲ್ಪ ನೋಡು, ಒಂದು 3-4 kg ಬಂದೇ ಬರ್ತದೆ. ಚೆನ್ನಾಗದೆ ಅಲ್ವಾ? ಕಣಪ್ಪ ಪೈನಾಗದೆ. ಪೈನಾಗಿ ಎಷ್ಟಪ್ಪ ಇದು? ಎಲ್ಲಿ ತಗೊಬಂದೆ? ಅಯ್ಯೋ ಅಣ್ಣ, ನಿಂಗೆ ಇನ್ನೂ ಗೊತ್ತಿಲ್ವಾ ಅಣ್ಣ? ಆ ಸೇತುವೆಯಲ್ಲಿ ನೀರೆಲ್ಲ ತುಂಬೋಗದೆ ಕಣಣ್ಣ. ಫುಲ್ಲು ತುಂಬೋಗ್ಬಿಟ್ಟದೆ. ಇನ್ನು ಕಾರ್ಗಿರು ಬೈಕಿಗೂ ಏನು ಹೋಗಕ್ಕಾಯ್ತಿಲ್ಲ, ಅಷ್ಟು ತುಂಬೋಗ್ಬಿಟ್ಟದೆ. ಏನಪ್ಪ ಹೇಳ್ತಿದ್ದಿ? ನಿಜವಾ? ನಾನೇ ಕಣ ಸುಳ್ಳು ಹೇಳ ನಿಂಗೆ? ಸುಳ್ಳು ಹೇಳ್ಬಿಟ್ಟು ಏನು ಬರ್ತಿತ್ತು ನಂಗೆ? ಅದೇ ಕಣಣ್ಣ, ಅಲ್ಲಿ ಸೇತುವೆ ಇದಲ್ಲ, ಆ ಸೇತುವೆಲಿ ನೀರೆಲ್ಲ ತುಂಬ್ಕೊಂಡು ಹರಿತದೆ ಕಣಪ್ಪ. ದಡ್ಡದಲ್ಲೇ ಮೀನುಗಳು ಬಂದು ಅಲ್ಲಿ ವಿಲ ಅಂತ ಒದ್ದಾಡ್ತವೆ ಕಣವ. ಬೇಕು ಅಂದ್ರೆ ಹೋಗಿ ಹಿಡ್ಕೊ ಬರ್ಬೋದು. ಹೊಸಿ ಇದಾವ ಅಣ್ಣ. ನಿಜ ಹೇಳ್ತಿದ್ದಿ ಅಣ್ಣ? ಯಾರು ಹಿಡ್ಕೊಂಡು ಹೋಗಿಲ್ವಾ? ಇಲ್ಲ ಕಣಪ್ಪ, ಮಸ್ತಾರಿ ಮೀನುಗಳವೆ. ಹೊಸಿ ಎಲ್ಲ ಅಂದ್ರೆ ಹೊಸಿ ಎಲ್ಲ ಕಣಪ್ಪ. ಈಗ ಏನಾದ್ರೂ ಹಿಡ್ಕೊಂಡು ವ್ಯಾಪಾರ ಮಾಡಿದವ್ರು ಅಂತೂ ಭರ್ಜರಿ ದುಡ್ಡು ಕಣಪ್ಪ, ಭರ್ಜರಿ ದುಡ್ಡು. ಏನಾದ್ರೂ ಮೀನ್ಗಿನ್ ಹಿಡ್ಕೊಂಡು ಮಾರಕ್ ಹೋದಿಯಾ? ಏನಪ್ಪ ಇದ್ದಕ್ಕಿದ್ದಂಗೆ ಈ ವಿಷಯ ಹೇಳ್ತಿದ್ದಿ? ನಂಗೆ ಗೊತ್ತೇ ಇಲ್ವಲ್ಲಪ್ಪ. ಬಟ್ಟೆ ಸೋಪಿಲ್ಲ ಅಂದ್ಬಿಟ್ಟು ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದೀವಿ. ಯಾವ ಹಣ್ಣುಂದಿರನ್ನೆಲ್ಲ ಮಾತಾಡ್ಸ್ಕೊ ಬಂದೆ. ಈ ವಿಷಯ ಹೇಳಲಿಲ್ವಲ್ಲ ನನಗೆ. ಅಯ್ಯೋ ಅಣ್ಣ, ಯಾರಿಗೂ ಗೊತ್ತಿಲ್ಲ ಕಣ್ಣ. ಅಷ್ಟು ಯಾರಿಗೂ ಗೊತ್ತಿಲ್ಲ. ಹೋಗಿ ಈಗೀಗ ಎಲ್ಲರಿಗೂ ಗೊತ್ತಾಯ್ತಾ ಇರೋದು. ಈಗ ಹೆಂಗೆ ಹಿಡ್ಕೊಂಡು ಹೋಯ್ತಾನೆ ಬೀದಿಲಿ ಎಲ್ಲಿ ಬತ್ತು ಅಂತ ಕೇಳ್ತಾರೆ. ಹಿಂಗೆ ಹೇಳ್ತೀನಲ್ಲ, ಆಗ ಮಾತ್ರ ಗೊತ್ತಾಗೋದು. ಇನ್ಯಾರು ಗೊತ್ತಾಗೋದು? ಬೆಳಗ್ಗೆನೆ ಬಂದು ಒಂದು 5 ಗಂಟೆ 6 ಗಂಟೆ ರಾತ್ರಿ ಇಟ್ಕೊಂಡು ಹೋದ್ರಂತೆ ಕಣ್ಣ ಮಾರವರು. ಏನಣ್ಣ ಹೇಳ್ತಿದ್ದಿ? ಈಗ ಹೋದ್ರೆ ಸಿಕ್ಕವ ನಂಗುವಿ? ಹಾಕಣ ಮಾರಕ್ಕೋ ಇಲ್ಲ ಮನೆಗೋ? ಅಯ್ಯೋ ಹೆಂಗೋ ನೋಡಕ್ ಆಯ್ತದೆ. ಸ್ವಲ್ಪ ಸಿಕ್ಕಿದ್ರೆ ಮನ್ಗೆ ಮಾಡ್ಕತೀವಿ. ಜಾಸ್ತಿ ಇದ್ರೆ ಮಾರಕ್ ತಗೊಂಡೋಯ್ತೀನಿ ಕಣಪ್ಪ. ಕಣ ಓಸಿ ಇಲ್ಲ ಕಣ, ಭರ್ಜರಿ ಮೀನುಗಳು ಎಲ್ಲ. ನೀರಾಯ್ತಲ್ಲ, ನೀರು ತುಂಬ್ಕೊಬಿಡ್ತಲ್ಲ ಸೇತುವೆ. ಆಗ ಜಾಸ್ತಿ ನೀರಾಗ್ಬಿಟ್ಟು ಹಿಂಗೆ ವೀರ ಮೀನುಗಳೆಲ್ಲ ದಡದಲ್ಲಿ ಬಂದ್ಬಿಟ್ಟವೆ. ಪುನಃ ಒಳಗಡೆ ಹೋಗಕ್ಕಾಗಿಲ್ಲ ಕಣಣ್ಣ. ಆಮೇಲೆ ಗದ್ದೆಲೆ ತುಂಬ್ಕೊಂಡಿವೆ ಕಣಣ್ಣ, ಗದ್ದೆಲೆಯ. ಆಮೇಲೆ ಒಳಗಡೆಲ್ಲ ನೀರು ತುಂಬ್ಕೊಂಡು ಅಲ್ಲೆಲ್ಲ ಮೀನು ಕಣಣ್ಣ, ಮೀನು ಕಣಣ್ಣ. ಹೊಸಿ ಮೀನೆಲ್ಲ ಚಿಕ್ಕ ಮೀನು ಎಲ್ಲ ಗದ್ದೆ ತುಂಬ್ಕೊಬಿಟ್ಟವೆ. ಇಂಥ ದೊಡ್ಡವೆಲ್ಲ ವಿಲ ಅಂತ ಒದ್ದಾಡ್ಕೊಂಡು ವಾಪಸ್ ಹೋಗವೆ. ಇನ್ನು ಮಿಕ್ಕಿರೋ ಹೋಗಕ್ಕಾಗಿರ್ವಿಲ್ಲ. ಅವೆಲ್ಲ ಹಿಂಗೆ ದಡದಲ್ಲಿ ನಿಂತಿದ್ದೋ. ಎತ್ಕೊ ಬಂದಿವಿ. ಹೊಸಿ ಜನ ಅಲ್ಲ ಕಣಣ್ಣ, ಫುಲ್ಲು ರಸ್ಸು. ಹೋಗಿ ಸಿಗ್ತವೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಿಗಕ್ಕಿಲ್ಲ, ಒಂದು ಮೀನು ಸಿಗಕ್ಕಿಲ್ಲ. ಹಂಗಾರೆ ತಾಡೋಣ, ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಗಾಣ ಹಾಕೋಬೇಕು. ಇಲ್ಲ ಹಂಗಂಗೆ ಸಿಕ್ಕವೋ? ಒಂದು ಐಡಿಯಾ ಮಾಡ್ಬಿಡಿ ಅಣ್ಣ. ಗಾಣ ತಗೊಂಡೋಗ್ಬಿಡು. ಗಾಣ ತಗೋಬಿಟ್ರೆ ಒಳ್ಳೇದು. ಯಾಕಂದ್ರೆ ಈಗ ಎಲ್ಲರೂ ತುಂಬ್ಕೊಂಡಿರ್ತಾರೆ. ಆ ಮೀನು ತಗೊಬರಕ್ಕೆ ಹೋಗಿರ್ತಾರಲ್ಲ, ಮೀನ್ಗಿನ್ ಖಾಲಿ ಆದ್ರು ಅಕಸ್ಮಾತ್ ಖಾಲಿ ಆಗ್ಬಿಟ್ರೆ ಇನ್ನೇನು ಮಾಡೋಕ್ಕದ್ದು? ನೀರು ಹೋಯ್ತದಲ್ಲ, ನೀರಲ್ಲಿ ಒಂದು ಒಯ್ಕಿಲ್ವ, ಅಲ್ಲಿ ಕೆರೆ ತಾವು. ಆ ಕೆರೆಯಲ್ಲಿ ಮೀನುಗಳು ಹೆಚ್ಚಾಗಿರ್ತವೆ, ಅಲ್ಲೇ ಹೋಗಿಡ್ಕಬ. ಅಷ್ಟೇ. ಮೊದಲು ಗಾಣ ತಗೊಂಡು ಹೋಗಿ ನೋಡ್ಕೊಬ. ಸೇತುವೆ ತಾವು ಮೀನ್ಗಿನಿದ್ರೆ ಅಲ್ಲೇ ಹಿಡ್ಕೋಣ. ಅವನ್ನ ಅಕಸ್ಮಾತ್ ಏನಾದ್ರೂ ಮೀನ್ಗಿನ್ಗಳು ಕಾಲ್ಗಿಲಿ ಆಗ್ಬಿಟ್ಟಿದ್ದಿದ್ರೆ ಇನ್ನೇನು ಮಾಡಿ? ಆ ಕೆರೆ ತಕ್ಕೆ ಹೊಂಟೋಗ್ಬಿಡು. ಕೆರೆದಲ್ಲೂ ಹೊಸಿ ಮೀನುಗಳಿಲ್ಲ. ಕೆರೆಯಲ್ಲಿ ಮೀನವೆ ಅಂತ ಗೊತ್ತು ಕಣಣ್ಣ. ಸೇತುವೆಲ್ಲ ಅಂತಳ್ಳಣ್ಣ. ಅದನ್ನೇ ಕಣಪ್ಪ ಹೇಳ್ತಿರೋದು. ಸೇತುವೆಲಿ ಈಗ ಅವೇ. ನೀನು ಹೋಗೋ ತನಕ ಇದ್ದವು ಇರಲ್ವ ಹೆಂಗ್ ಗೊತ್ತು? ನಾನೇನು ದೇವ್ರ ಮುಂದದು ಭವಿಷ್ಯ ನೋಡಕ್ಕೆ? ಹೋಗ್ಬಿಟ್ಟು ಗಾಣನ ಎತ್ಕೊಂಡು ಹೋಗು. ಇರಲಿ, ಹಾಸಿಗೆ ಮೋಸ ಆಗ್ಬಿಡ್ತಲ್ಲ, ಅದಕ್ಕೆ. ಅಕಸ್ಮಾತ್ ಸೇತುವೆ ತಾವು ಮೀನು ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡಿ? ಹೋಗ್ಬಿಟ್ಟು ಕೆರೆ ತಾವು ಹೋಗ್ಬಿಟ್ಟು ಗಾಣ ಹಾಕೊಂಡು ಕೂತ್ಕೋ. ಗಾಣ ಕೂದ್ರೆ ಕೆರೆಯಲ್ಲಿ ಮೀನು ಸಿಗಕ್ಕಿಲ್ಲ ಕಣಣ್ಣ. ಯಾಕೆ ಸಿಗಕ್ಕಿಲ್ಲಪ್ಪ? ಯಾಕೆ ಸಿಗಕ್ಕಿಲ್ಲ? ಅನ್ನಪ್ಪನ್ನ ಇಲ್ಲಿ ಇಟ್ಕಿಟ್ಟು ಕಲ್ಸ್ಕೊಂಡು ಹೋಗಿ ಇಡಿ ಹೋಗು. ಬರೋಣ ಇಲ್ಲ ಅಂದ್ರೆ? ಯೋ ಬಪ್ಪ, ಇವು ಇಂಥ ಒಳ್ಳೆ ಕೆಲಸ ಬೇಡ ಅನ್ನಕತ್ತದ. ಬಾ ಹಂಗಾರೆ ಯಾವಾಗ ಬಂದಿ? ಹಂಗಾರೆ ಇರು, ಈ ಮೀನ ಮನೆ ಕೊಟ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ.
ಹಂಗಾರೆ ಇಲ್ಲೇ ರನ ಇಲ್ಲೇ ನಿಂತಿರನ ಬಂದಿಯಾ? ಎಲ್ಲಿ ತನಕ ನೀನಾದ್ರೂ ಹೋಗಿ ನೋಡ್ಕೋಣ. ನಾನು ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಸೇತುವೆಗೆ ಹೊಂಟೋಗ್ಬಿಡು. ಈಕನಪ್ಪ ಮರ್ಸ್ಕಿರ್ ತಗೋಬಿಟ್ಟು ಆಮೇಲೆ ಮನೆಗೆ ಹೋದ ತಕ್ಷಣ ನನ್ನ ಹೆಂಡತಿ ಕಳಿಸ್ತಿಲ್ಲ, ನನ್ನ ಮಕ್ಳು ಕಳಿಸ್ತಿಲ್ಲ, ಅವ್ರು ಕಳಿಸ್ತಿಲ್ಲ, ಇವ್ರು ಕಳಿಸ್ತಿಲ್ಲ ಅಂದ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟು ಮಾಡಕತ್ತದ ಹೇಳ್ಬಿಟ್ಟು ಇಲ್ಲ ಕಣಪ್ಪ ಏನಕ್ಕೂ ಹೇಳ್ತೀನಿ. ನೀವು ಹೇಳಂಗೆ ನನ್ನ ಹೆಂಡತಿ ನನ್ನ ಮಕ್ಕಳು ಸರಿ ಇಲ್ಲ, ಹೋಗ್ಬೇಡ ಅಂದ್ರೆ ಹೋಗಂಗಿಲ್ಲ, ಬೈದ್ಬಿಡ್ತಾರೆ. ಒಂದ್ಸಲ ಫೋನ್ ಮಾಡ್ತೀನಿ, ಬಂದನೋ ಇಲ್ವೋ ಅಂತ ಫೋನ್ ಮಾಡ್ತೀನಿ. ನೀನು ಡೈರೆಕ್ಟಾಗಿ ಸೇತುವೆಗೆ ಹೋಗಿರೋ, ಅಕಸ್ಮಾತ್ ಬಂದರೆ ಸೇತುವೆಗೆ ಬಂದ್ಬಿಡ್ತೀನಿ ಕಣಪ್ಪ. ಕಣಣ್ಣ, ಆದಷ್ಟು ನೋಡು ಬರೋಕ್ಕೆ. ಕಣಪ್ಪ, ಆಯ್ತು ನೋಡ್ತೀನಿ. ನೀರು ಬಿಡೋನು ಹಿಂಗೆ ಕೈ ಕೊಟ್ಬಿಟ್ನಲ್ಲ, ಹಿಂಗ ಏನಾಗಿದ್ದದು? ಬೇರೆ ಬೀದಿಗಳಲ್ಲೆಲ್ಲ ನೀರು ಬಿಡೋನು ಅಷ್ಟು ಚೆನ್ನಾಗ್ಬಿಟ್ಟನಂತೆ. ಬೆಳಿಗ್ಗೆ ದಿನಾನು 6 ಗಂಟೆಗೆ ಬಿಟ್ರೆ 10 ಗಂಟೆ ತನಕ ಇದ್ಬಿಟ್ಟು ಆಮೇಲೆ ನಿಲ್ಸೋಣಂತೆ. ನಮ್ಮ ಬೀದಿಯಲ್ಲಿ ಇರೋನ್ಗೆ ಏನಾಗಿದ್ದದು? ನೀರನ್ನ ಬಿಡೋಕ್ಕಿಲ್ವಲ್ಲ, ಬಿಡೋದೇ 3 ದಿನಕ್ಕೆ, ಅದ್ರಲ್ವೇ ಒಂದೊಂದು ದಿನ ಬಿಡೋಕ್ಕಿಲ್ಲ. ಆಗಲೇ 3 ದಿನ ಮೇಲೆ ಆಯಿತು. ಇವತ್ತು ಬಿಡ್ಬೇಕಾಗಿತ್ತು, ಯಾಕೆ ಅಂತ ಗೊತ್ತಿಲ್ವಲ್ಲ, ಬುಟ್ಟೆ ಇಲ್ವಲ್ಲ. ಏನು ಸ್ನಾನಗಿನ ಮಾಡಬಾರ್ದ, ಬಟ್ಟೆ ಗಿಟ್ಟೆ ಒಗಿಬಾರ್ದ, ಪಾತ್ರೆ ಗಿಟ್ಟೆ ತೊಳ್ಕೊಬಾರ್ದ? ನೀರಿಲ್ದವ್ರು ಏನು ಕೆಲಸಗಳು ಆಯ್ಕಿಲ್ಲ. ಇವನು ಬೇರೆ ನೀರನ್ನು ಬಿಡೋಕ್ಕಿಲ್ಲ. ಅದು ಯಾಕೆ ಹಿಂಗೆ ಆಡೋನು ಅಂತ ಗೊತ್ತಿಲ್ಲ ಕಣಪ್ಪ. ನಾನಂತೂ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ, ನಮ್ಮ ಊರವನಿಗೆ ನೀರು ಬಿಡೋನ ಬೇರೆ ಹಾಕೊಡಿ, ಇವ್ನು ಸರಿಯಾಗಿ ಹಾಕ್ಕೊಡ್ತಾಯಿಲ್ಲ ಅಂತ ಹೇಳ್ಬಿಡ್ತೀನಿ. ಎಲ್ಲೋ ಒಂದೊಂದು ದಿನ ಸರಿ, ಎಲ್ಲೋ ಒಂದೊಂದು ದಿನ ಅಂದರೆ ಉಸ್ಕಿ ಸರಿಗಿಲ್ವೇನೋ, ಇಲ್ಲ ಹೊರಗಿರ್ಗಡೆ ಎಲ್ಲರೂ ಹೋಗಿದ್ದಾರೇನೋ ಅಂತ ಅನ್ಕೊಳ್ಳೋದ. ತಿಂಗಳಿಗೂ 4-5 ಸಲ ಹಿಂಗೆ ಮಾಡ್ತಾನಲ್ಲ, ನಮಗೇನು ಮಾಡೋಕ್ಕೆ ಕೆಲಸ ಇರೋಕ್ಕಿಲ್ವಾ? ಆ ಕೆಲಸಗಳನ್ನೆಲ್ಲ ಹಿಂಗೆ ಮಾಡಬೇಕು. ಇಷ್ಟೊತ್ತಿಗೆ ನಾನು ನೀರು ಹಿಡ್ದು ಸ್ನಾನಗಿನ ಮಾಡ್ಕೊಂಡು ಹೊಲ್ತಕ್ಕೆ ಹೋಗ್ಬೇಕಾಗಿತ್ತು. ಇನ್ನೊಬ್ಬರಿ ನೀರನ್ನೇ ಬೋರಿಂಗಲ್ಲಿ ಒತ್ತಕ್ಕಾಗ್ದಾನೆ ಸಂಗ್ ಪಟ್ಕೊಂಡು ಓದ್ತಾ ಕೂತೀನಿ. ಇವನ್ಗೆ ಏನಾಗಿದ್ದದು? ಅಲ್ಲ, ಈ ಅಣ್ಣನ್ಗೆ ಏನಾಗಿದ್ದದು ಅಂತ, ಅದು ಏನು ಪ್ರಾಬ್ಲಮ್ ಅಂತ ನಾನು ಕೇಳಬೇಕಲ್ಲ. ಏನು ಕಷ್ಟವೇನೋ ಬಿಡೋದು, ಏನು ಅಲ್ಲೇ ನಿಂತ್ಕೊಂಡು ಬೋರಿಂಗ್ ಗೊತ್ತಾಗಿತ್ತ. ಒಂದ್ಸಲ ಹಾಳು ಮಾಡಿಬಿಟ್ಬಿಟ್ರೆ ಆಫ್ ಮಾಡೋಕ್ಕೂ ಅಷ್ಟೇ ಹೋಗ್ಬೇಕು. ಅಯ್ಯೋ ಹೋಗಪ್ಪ, ನಮ್ಮ 3 ಜನಗಳು ಸರಿ ಇದ್ರೆ ಅವರು ಸರಿ ಇರ್ತಾರೆ. ನಮ್ಮ 3 ಜನಗಳು ಕೇಳೋಕ್ಕಿಲ್ಲ. ಹೇಳ್ಬೇಕು, ಏನಾದರೂ ಸಮಸ್ಯೆನ ಏನಾದರೂ ಇದ್ರೆ ಹೇಳಿ ಅಂತ ಅಂತಾರಲ್ಲ, ಹೇಳ್ಬೇಕು. ಅಲ್ಲ, ನಮ್ಮ ಊರವ್ರು ಯಾಕೆ ಹೇಳಕ್ಕಿಲ್ಲ, ಏನುವೆ ನಮ್ಗೆ ಯಾಕೆ ತಕೋ ಅಂತ ಸುಮ್ಮನೆ ಆಗೋಯ್ತಾರೆ. ಅವ್ರಿಗೇನು ಕೆಲಸ ಇರೋಕ್ಕಿಲ್ಲ, ನಮಗೂ ಹಂಗೆ ಇರೋಕ್ಕಿಲ್ವಾ? ನಾವು ಹೇಳಿದ್ರೆ ಅಯ್ಯೋ ಎಲ್ಲರೂ ಸುಮ್ಮನೆ ಅವರಲ್ಲ, ನಿಂಗೇನಮ್ಮ ಅಂತ ಬೈತಾರೆ ನನಗೆ. ಏನಪ್ಪ ಮಾಡೋದು, ಹಿಂಗೆ ಆಗ್ಬಿಟ್ಟದಲ್ಲ. ಅಯ್ಯೋ ಇನ್ನೇನು ಮಾಡೋಕ್ಕಾಗದು? ಊರ ಜನಗಳ ಜೊತೆಗೆ ನಮ್ಮಂಗೆ ಇರಬೇಕು, ಇಲ್ಲ ಅವರು ನಮ್ಮಂಗೆ ಇರಬೇಕು, ಇಲ್ಲ ನಾವು ಅವ್ರಂಗಿರ್ಬೇಕು. ಅವರಂತೂ ಯಾವತ್ತೂ ಕೇಳೋಕ್ಕಿಲ್ಲ, ನೀರ ಸರಿ ಬಿಡಿ ಅಂತ. ನೀನೇ ಸರಿ ಕಣೋಣ ಅಂತ ಹಿಂಗೆ ಹೇಳಿ ನೀರನ್ನೇ ಕರೆಕ್ಟಾಗಿ ಬಿಡೋಕ್ಕಿಲ್ಲ. ಇವರು ಕೇಳೋಕ್ಕಿಲ್ಲ, ಅವನು ಕೇಳೋಕ್ಕಿಲ್ಲ. ಸರಿ ಆಗದೆ ಮಾತ್ರ. ನನಗಂತೂ ಈ ಊರಲ್ಲಿ ಇದ್ಬಿಟ್ರೆ ತಲೆನೇ ಕೆಟ್ಟೋಗ್ಬಿಡ್ತದೆ ಕಣಪ್ಪ, ತಲೆ ಕೆಟ್ಟೋಗ್ಬಿಡ್ತದೆ. ಸೊಂಟು ನೋವು ಬತ್ತೆ ನಂಗಂತೂ 2-3 ಸಲ ಓದೋದಕ್ಕೆ. ಹಾವುಗಳನ್ನು ಅರ್ಥ ಮಾಡ್ಕೋಬೇಕು. ನೀರು ಬಿಡದೆ ಹೋದ್ರೆ ಮನೆ ಕೆಲಸಗಳು ಏನು ನಡೆಯೋಕ್ಕಿಲ್ಲ. ನೀರು ಬಿಡಬೇಕು, ಬೋರಿಂಗಲ್ಲೂ ಒತ್ತಾಗಾಯ್ಕಿಲ್ಲ. ಮುದ್ಕೆ ಮೋಟ್ರು ಇರ್ತಾರೆ, ಅವ್ರಿಗೆಲ್ಲ ಹೆಂಗಾದದು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇವಣ್ಣ ಏನು ಮಾಡೋಕ್ಕಿಲ್ವಲ್ಲ, ಯಾಕೆ ಹಂಗೆ ಆಡ್ತಾ ಇರಲಿ ಅವಣ್ಣ? ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕೇಳ್ಬಿಡ್ತೀನಿ, ಅಣ್ಣ ನಿಂಗೆ ನೀರು ಬಿಡೋಕ್ಕೆ ಏನಣ್ಣ ಕಷ್ಟ, ನಿಂಗೆ ಏನು ಅಣ್ಣ ಅಂತ ಕೇಳ್ತೀನಿ. ಏನು ಹಿಂಗಾಡ್ಬಿಟ್ರೆ ಇವನು ಅಣ್ಣ ಹಿಂಗಾಡ್ತವನೆ ಅಂದರೆ ಇವ್ರಟಿಯಿಂದ ನೀರು ಕೊಡ್ಬೇಕೇನೋ, ಇಲ್ಲಾಂದ್ರೆ ಇವ್ರ ಅಪ್ಪನಟಿಯಿಂದ ನೀರು ಕೊಡ್ಬೇಕೇನೋ ಅನ್ನಂಗೆ ಆಡ್ತವನೆ. ಯಾಕೆ ಹಿಂಗೆ ಆಡ್ತಿದ್ದನು? ಆಡಲಿ, ಇನ್ನೊಂದು 2 ದಿನ ಆಡಲಿ, ಹಂಗೆ ಹೋಗ್ಬಿಟ್ಟು ಹೇಳ್ಕೊತೀನಿ. ಪಂಚಾಯತ್ಗೆ ಹೋಗ್ಬಿಟ್ಟು ಅದು ಈ ಹಣ್ಣನ್ನ ತೆಗ್ದಕ್ಕೇಣ, ಇವ್ರು ಬೇಡ ನಮಗೆ ಸರಿಯಾಗಿ ನೀರು ಬಿಡೋಕ್ಕಿಲ್ಲ, ಕೆಲಸಗಳು ಆಯ್ಕಿಲ್ಲ, ಇವನಿಂದ ಎಲ್ಲ ಮುರಿದೋಯ್ತವೆ ಅಂತ ಹೇಳ್ಕೊತೀನಿ. ಸೋಪ್ ತಗೊಬಂದ್ರೆ ತಗೊಬಂದೆ. ಅದು ಯಾಕಂಗೆ ಆಗ್ಲೆಯ ಮುಖ ಎಲ್ಲ ಕೆಂಪು ಮಾಡ್ಕೊಂಡಿದಿ? ಇಲ್ಲಕನ್ನ ನೀರನ್ನೇ ಬಿಡೋಕ್ಕಿಲ್ವಲ್ಲ ಈ ಬೀದಿಗೆ, ಯಾಕೆ ಕೇಳಕ್ಕಿಲ್ಲ ಅಂತಾನೆ ನೀರೇ ಬಿಡ್ತಿಲ್ಲ ಕಣಪ್ಪ. ಆಗಲೇ 3 ದಿನ ಆಯ್ತು ಬಿಟ್ಟು ನೀರೇ ಬಿಟ್ಟಿಲ್ಲ. ಇಷ್ಟೊತ್ತಿಗೆ ನಾನು ನೀರೆಲ್ಲ ತುಂಬಿ ಬಟ್ಟೆ ಒಗ್ದು ಪಾತ್ರೆ ತೊಳ್ಕೊಂಡು ಸ್ನಾನ ಮಾಡಿ ಪೂಜೆನೂ ಮಾಡಿ ಹೊಲ್ಕೋಬೇಕಾಗಿತ್ತು. ಇನ್ನೂ ನೀರನ್ನ ಹಿಡಿತಾ ನಿಂತೀವಿ ನೋಡು. ಅದು ಏನು ಕೆಲಸ ಇದ್ದದೋ ಏನೋ ಕಾಣೆ ಇಲ್ಲ, ಏನಾದರೂ ಕರ್ಗೆರೆಂಟ್ ಹೋಗಿರ್ಬೇಕು. ನೀನು ಯಾಕೆ ಹಂಗಾಡ್ತಿದ್ದಿ ಕಣಪ್ಪ? ಎಲ್ಲರೂ ಸರಿ, ನಿಮ್ಮ ಮುಂದೆ ನಾನು ಮಾತ್ರ ಸರಿ ಇಲ್ಲ ಅಲ್ವಾ? ಯಾಕೆ ಹಿಂಗಾಡಿ? ಸರಿ ಆಯಿತು. ಇವತ್ತು ಅಲ್ಲಿ ಸೇತುವೆ ತುಂಬ್ಕೊಬಿಟ್ಟಿತ್ತಂತೆ, ಏನೇ ಮಳೆ ಬಂದಿತ್ತಲ್ಲ, ಅದಕ್ಕೆ ಮೀನೆಲ್ಲ ಹಿಡಿತಿದಾರಂತೆ. ಎಲ್ಲರೂ ಹಿಡ್ಕೊಬರನ ಸಾರು ಮಾಡಿಯಾ? ಮೀನ ಬೇಡ ಮನೆಯೆಲ್ಲ ಗಬ್ ಮಾಡ್ಕೊಂಡು ಕೂತ್ಕೊಳ್ಳೋಣ, ನೀರಿಲ್ಲ ಏನಿಲ್ಲ. ಬೇಡ ಕಣಬ್ಬ ಬೇಡ. ನೀನು ಮಾಡ್ಕೊಂಡು ತಿನ್ಬೇಕು ಅಂದರೆ ಈಚೆ ಮಾಡ್ಕೊಂಡು ತಿನ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಮನೆಗೆ ಬಾ ಮೇಲೆ. ನೀನು ಒಳಗಿಲಾಗಂತೂ ಮೀನು ತರಂಗಿಲ್ಲ ನೀನು. ಏನಾಗೋತು ಇದ್ದಕ್ಕಿದ್ದಂಗೆ ನಿಂಗೆ? ಅಲ್ಲ ಕಣಮಿ, ದುಡ್ಡು ಕೊಡ್ತಲ್ಲ ಕಣಮಿ, ಫ್ರೀಯಾಗಿ ಎತ್ಕೊಬರ್ತದೆಯಾ? ಹೇಳು ಒಂದ್ಸಲ, ಮಾಡ್ಕೊಡ್ತೀನಿ ಅಂದರೆ ಹಿಂಗೆ ಹೋಗ್ಬಿಟ್ಟು ತಗೊಬಂದ್ಬಿಡ್ತೀನಿ. ಹಿಂಗೆ ಹೋಗ್ಬಿಟ್ಟು ತಗೊಬಂದ್ಬಿಡು. ನಾನು ಇಲ್ಲಿ ಸಾಯ್ತೀನಿ ನೀರು ಇಲ್ದೇನೆ. ನೀರು ಬೇಕು ಕಣಪ್ಪ, ನೀರು ಬೇಕು. ತೊಳೆಯಕ್ಕೆ ನೀರು ಬೇಕು, ಮಾಡಕ್ಕೆ ನೀರು ಬೇಕು, ಎಲ್ಲಕ್ಕೂ ನೀರು ಬೇಕು.
ಅವು ಬೇರೆ ಗಬ್ಬು ಪಾತ್ರೆಗಳು ಗಬ್ಬೈತವೆ, ಚೆನ್ನಾಗಿ ತೊಳ್ಕೊಳಕ್ಕೆ ನೀರು ಜಾಸ್ತಿ ಬೇಕು. ಇಲ್ಲಿ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ತೊಳಿತೀವಿ ಅಂತ ತೊಳೆಕಾಯ್ತದ ಗಬ್ಬುನ ಪಾತ್ರೆಗಳ. ನೀನು ಇವತ್ತು ತರಬೇಡ ಕಣಪ್ಪ, ತರಬೇಡ, ಹೊಟ್ಟೆ ಉರ್ಸ್ಬೇಡ ಮನೇಲಿ. ನೀನು ಗಂಡಸಾಗಿರೋನು ಮನೇಲಿ ಹೆಂಗಸ್ರುಗಳ್ದ ಕಷ್ಟ ಅರ್ಥ ಮಾಡ್ಕೋಬೇಕು. ನಿಮ್ದೇ ಆಗಿದ್ದು ನಿಮ್ದು, ನೀವೇನ್ ಮಾಡ್ತೀರಿ ಅದೇ ಸರಿ ಅಲ್ವಾ? ಅಲ್ಲ ಕಣ, ಏನಾಗೋಯ್ತು ಈಗ? ಏನು ಹಿಂಗೆ ಜಗಳಾಡ್ತಿದ್ದೀಯಲ್ಲ? ಸರಿ ಆಯಿತು, ನಾನೇ ಉಚ್ಕೊಡ್ತೀನಿ, ಕ್ಲೀನು ಮಾಡ್ಕೊಡ್ತೀನಿ, ಎಲ್ಲನೂ ಮಾಡ್ಕೊಬೋತೀನಿ. ಈಗಲಾದ್ರು ಮಾಡು. ನೀರು ಬಂದ್ಮೇಲೆ ನೋಡಕ್ಕಾಯ್ತದೆ. ಈಗ ನಂಗೆ ಜಾಗ ಬಿಡು, ಹೋಗ್ಬೇಕು, ಕೆಲಸಗಳು ಬಿದ್ದವೆ. ಏನೋ ಮನೇಲಿ ಗಂಡಸುಗಳು ಹೆಂಗಸ್ರುಗಳು ಕಷ್ಟಪಡ್ತಾವ್ರೆ, ಏನಾದ್ರು ಮಾಡ್ಕೊಡೋದ ಮಟ್ಟದ ಅಂದಿರ ಏನು ಮಾಡಕ್ಕಿಲ್ಲ. ಬೇರೆಯವ್ರ ಗಂಡಸು ಹೋಗಿ ನೋಡ್ಬಿಟ್ಟು ಕಲೀರಿ. ಆ ಪಕ್ಕದ ಮನೆ ಅಣ್ಣ ನೋಡ್ರೆ ಬೆಳಗ್ಗೆ ಎದ್ದು ದನಪಾನ ಕಸ ಗಿಸ ಎಲ್ಲ ಗುಡಿಸ್ಬಿಟ್ಟು, ಕೋಳಿ ಕಸ ಎಲ್ಲ ಗುಡಿಸ್ಬಿಟ್ಟು, ಬೇಕು ಅಂದ್ರೆ ಬೇಕಾದ್ರೆ ಮನೆ ಮುಂದೆ ಕೆಲಸನೆಲ್ಲ ಗುಡಿಸ್ಕೊಟ. ಗೊತ್ತಾ ನಿಂಗೆ ಅದು? ಬಟ್ಟೆ ಹೋಗಿದ್ರೆ ಬಟ್ಟೆ ಹಾರ ಕೊಡೋದು ಎಲ್ಲ ಮಾಡ್ತಾನೆ. ನೀವೇನು ತಿರಿಕೊಂಡು ನಿಂತಿರೋದಯ್ಯ. ಮನೇಲಿ ಹೆಂಗಸುಗಳ ಕಷ್ಟನ ಅರ್ಥ ಮಾಡ್ಕೊಳಕ್ಕಿಲ್ಲ, ಏನು ಮಾಡ್ಕೊಳಕ್ಕಿಲ್ಲ. ಯಾಕೆ ಹಿಂಗೆ ಹೊಟ್ಟೆ ಉಡ್ಸಿರಿ ನೀವು? ನೀರಿದ್ದಾವ ಈಗ ಅಡುಗೆ ಮಾಡೋಕ್ಕೆ? ಸುಮ್ಮನೆ ನನಗೆ ಜಾಗ ಬಿಟ್ಬಿಡಿ, ಬಿ ಪಿ ರೈಸ್ ಮಾಡಬೇಡಿ ನೀವು. ಅಲ್ಲಕ್ಕ ನಮ್ಮಿ ಒಂದ್ಸಲ ನೋಡು, ದುಡ್ಡು ಉಳ್ಕೊತದೆ. ನಾಳೆ ಏನು ಹಿಂಗೆ ಸಿಕ್ಕದೆ ಮೀನುಗಳು. ಇವತ್ತು ಏನೋ ನೆನ್ನೆ ಜಾಸ್ತಿ ಮಳೆ ಬತ್ತು ಅಂದ್ಬಿಟ್ಟು ಸಿಕ್ಕದೆ. ನಿನ್ಗೇನು ಜಾಸ್ತಿ ಕೆಲಸ ಕೊಡೋಕ್ಕಿಲ್ಲ. ನಿಮ್ಮ ಮೀನುಗಳನ್ನೆಲ್ಲ ಹಿಡಿದ್ಬಿಟ್ಟು ಅಲ್ಲೇ ಕಟ್ ಮಾಡ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಬಂದಿರ್ತೀನಿ. ಬರೀ ಖಾರ ಆಡಿಸ್ಕೊಂಡು ಬರೀ ಡೈರೆಕ್ಟಾಗಿ ಸಾಂಬಾರು ಒಳಗಡೆ ಹಾಕ್ಬಿಡು ಮೀನ. ಅಷ್ಟು ಚೆನ್ನಾಗಿ ತೊಳ್ಕೊಬಂದಿರ್ತೀನಿ ಕಣಮಿ. ಅಲ್ಲ ಕಣ್ಮರೆಯ, ಕನ್ನಡ ಅರ್ಥ ಆಯ್ಕಿಲ್ವಾ? ಕನ್ನಡದಲ್ಲಿ ತಾನೇ ನಾನು ಹೇಳ್ತಿರೋದು. ನೀರು ಬಂದ್ಮೇಲೆ ನೋಡೋಕ್ಕಾಯ್ತದೆ, ಈಗ ಹೋಗು. ಅಲ್ಲ ಕಣಮಿ, ನೀರು ಬರ್ತದೆ ನೋಡ್ತೀನಿ ಅಂದರೆ ಅಲ್ಲಿ ತನಕ ಮೀನಿರೋದು ಬೇಡವಾ? ಅಲ್ಲಿ ತನಕ ಯಾರು ಎತ್ಕೊಂಡು ಹೋಯ್ತಾರೆ ಮೀನುಗಳ? ಏನ್ ಮರೆಯ, ಈಗೇನು ಏನು ಹೇಳು? ನೀನು ತತ್ತೀನಿ, ಉಚ್ಕೊಂಡು ಪಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ. ನೀನು ಸಾರು ಮಾಡಬೇಕು ಅಷ್ಟೇ. ಅದೇ ಆಯ್ತು, ಹೋಗು. ಇನ್ನೇನಿದದು ಹೇಳ್ದಲ್ಲ? ಇನ್ನೇನು ಈ ಮನೆ ಗಂಡಸುಗಳು ಹೆಂಗಸ್ರನ್ನೆಯ ಗೋಳಾಯ್ಕೊಂಡು ಸಾಯಿಸ್ಬಿಡ್ತಿರ್ತೀರಿ. ಅದು ಏನು ಬೇಕು ಮಾಡಾಕ್ತೀನಿ, ಎದೆ ಮೇಲೆ ಹಾಕ್ತೀನಿ, ತಿನ್ನುವೆ ನಡಿ. ಅಲ್ಲಕ್ಕನ ಅದನ್ನೇ ಒಂದು ಸ್ವಲ್ಪ ಖುಷಿಯಾಗಿ ಅಡುಗೆ ಮಾಡ್ಕೊಟ್ರೆ ನಮಗೂ ಖುಷಿತಾನೆ. ಅಡುಗೆ ಮಾಡಿರೋನ ತಿನ್ನೋಕ್ಕೆ. ನೀನು ಹಿಂಗೆ ಬಾಯಿ ಬಿಟ್ಕೊಂಡು ಸಾಕೋದು ಉಪ ಎಲ್ಲ ಹಾಕೊಂಡು ಮಾಡ್ಕೊಂಡ್ರೆ ನಮಗೂ ಮನ್ಸು ಬಂದದ ತರಕ್ಕೆ. ಬೇಡ ಬಿಡು ಆಯಿತು, ತರಕಿಲ್ಲ. ಅದು ಯಾವಾಗ ತಂದು ತಗೊಬಂದಿಯಲ್ಲ ಆಗಲೇ ದುಡ್ಡು ಕೊಟ್ಬಿಟ್ಟು ತಗೊಬತ್ತೀನಿ. ನಿಂಗೆ ಯಾಕೋ ಕೊಬ್ಬು ಜಾಸ್ತಿ ಆಗ್ಬಿಡದ ಕಣ ನಿಂಗೆ. ಯಾರಿಗಪ್ಪ ಕೊಬ್ಬು? ಯಾರು ಕೊಬ್ಬು? ನಿಂಗೆ ತಿಂದು ಕೊಬ್ಬು ಅಲ್ಲ. ಎಡ್ತಿ ಅರ್ಧ ಕಿಲೋಮೀಟ್ರಿಂದ ನಡ್ಕೊಂಡು ಮನೆಯಿಂದ ಬೋರನಿಂದ ಮನೆಗೆ ಓಡಾಡ್ತಾವಳಲ್ಲ ನೀರು ಹೊತ್ಕೊಂಡು. ಕಣ್ಕಾಣಕ್ಕಿಲ್ವ ನಿಂಗೆ? ಒಂದು ಮಾತು ಕೇಳ್ದ, ತಗೊಬರೋಣ ನೀರ ತಂದ್ಕೊಡ ನಿಮ್ಮಿ ಅಂತ ಅವ್ನು ಕೇಳ್ದ. ತರೋದು ಬೇಡ, ಒಂದು ಮಾತು ಹೇಳ್ದ ಹೇಳು. ಕಷ್ಟಗಳು, ನಮ್ಮ ಕಷ್ಟಗಳೆಲ್ಲ ಕಣ್ಣು ಕಾಣಿಸಕ್ಕಿಲ್ಲ, ನಮ್ಮ ತಪ್ಪುಗಳೇ ಕಾಣಿಸೋದು ಅಲ್ವಾ? ಒಂದು ಸ್ವಲ್ಪ ಯೋಚನೆ ಮಾಡೋದು ತಲೆ ಇರಲಿ ಕಣಪ್ಪ, ಯೋಚನೆ ಮಾಡೋದು ತಲೆ ಇರಲಿ. ಬರೀ ತಪ್ಪುಗಳೇ ಕಾಣಿಸೋದು, ನಾವು ಬಾಯಿ ಬಿಟ್ಬಿಡ್ತೀವಲ್ಲ, ಅದಕ್ಕೆ ಇವ್ರು ಸರಿ ಇಲ್ಲ ಅಂತ ಅಂತಿದ್ದೀರಿ. ಈಗ ಮನೆಯಲ್ಲಿ ನೀರಿಲ್ವಲ್ಲ, ನೀರೇನು ಕುಡ್ದಿರಿ? ನೀರಿಲ್ವಲ್ಲ, ಏನು ಕುಡ್ದಿರಿ ಹೇಳಿ? ಅದನ್ನೆಲ್ಲ ತಲೆಗೆ ಹಾಕೊಂಡಿರ ನೀವು? ಮಕ್ಕಳವೇ ಮನೇಲಿ ಸೊಸೆ ಬಂದವ್ರೆ, ನಂಟರು ಬಂದವ್ರೆ, ಅವ್ರು ಬಂದವ್ರೆ, ಇವ್ರು ಬಂದ್ರೆ ಅಂತ ತಲೆಯಲ್ಲಿದ್ದಾರೆ ನಿನಗೆ. ಹಾಗಿದ್ದು ನಿನಗೆ ಆಯಿತು, ಹೋಗಪ್ಪ, ಆಯಿತು ಹೋಗು. ಇನ್ನೇನು ನಿಂಗೆ ಮೀನು ಸಾರು ಮಾಡ್ಕೊಡ್ಬೇಕು ತಾನೆ? ಹೋಗು. ಅದೇನು ಉಚ್ಕೊಂಡು ಪಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದರೆ ಬಸಾವು. ಇಲ್ಲಾಂದರೆ ನಾನಂತೂ ಮಾಡೋಕ್ಕಿಲ್ಲ ಕಣಪ್ಪ. ಯಾರು ಕೊಟ್ಟರು ಸರಿ, ಕೊಟ್ಬಿಡ್ತೀನಿ. ಮೀನ ನೀವು ಮಾಡ್ಕೊಂಡು ತಿನ್ಕೊಳ್ಳಿ, ನನ್ನ ಕೈಲಿ ಹಾಕಿಲ್ಲ ಅಂದ್ಬಿಟ್ಟು ಪಕ್ಕದ ಮನೆ ಯಾರಿಗಾರು ಕೊಟ್ಬಿಡ್ತೀನಿ. ಆದರೆ ನೀವು ಮೊದಲು ಚೆನ್ನಾಗಿ ಅಚ್ಚುಕಟ್ಟು ಮಾಡ್ಕೊಂಡು ತಗೊಬರ್ಬೇಕು. ಸಲ ಅಚ್ಚುಕಟ್ಟು ಮಾಡ್ತೀನಿ ಅಂದ್ಬಿಟ್ಟು ಅರ್ಧಂಪರ್ಧ ಮುಜ್ಜಿಬಿಟ್ಟು ಅರ್ಧಂಪರ್ಧ ಕಟ್ ಮಾಡ್ಕೊಂಡು ತಂದಿದ್ರಲ್ಲ, ಹಂಗೆ ಮಾಡಿಬಿಟ್ರೆ ತೂದೆಸ್ಬಿಡ್ತೀನಿ ನಾನು. ಅಯ್ಯೋ, ಇವಳ ಜೊತೆಗಂತೂ ಆಡಕ್ಕೆ ಆಯ್ಕಿಲ್ಲ. ಮೊದಲು ನೀನು ಜಾಗ ಖಾಲಿ ಮಾಡ್ಬೇಕನ್ನಪ್ಪ. ಸರಿ, ಕಾರ್ಗಿರ ಆಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊ, ತಗೊಬಂದ್ಬಿಡ್ತೀನಿ. ಹ್ಞೂ ಸರಿ ಹೋಗು, ಆಯಿತು. ಸ್ನಾನ ಮಾಡೋಕ್ಕಿಲ್ವಾ? ಯಾಕನೇ ನಿಂಗೇನು ಬುದ್ಧಿ ಇಲ್ವಾ? ನೀರು ಇಲ್ಲ ತಾನೆ, ಸ್ನಾನಗಿನ ಅಂತ ಎಲ್ಲ ಯಾಕೆ ಮಾಡಬೇಕು? ನೀರು ಬಂದ್ಮೇಲೆ ಮಾಡ್ಕೊಳಕ್ಕಿಲ್ವಾ? ನೀವೇನ್ರಪ್ಪ ವಾರ ಅಲ್ಲ ತಿಂಗಳಾದ್ರೂ ಸ್ನಾನ ಮಾಡೋಕ್ಕಿಲ್ಲ? ನಿಮ್ಮಂಗೆ ಅನ್ಕೊಬಿಟ್ಟಿದ್ಯಾ? ನಮ್ಮನೇ ತಿಂದಿದ್ದು ಜೀರ್ಣ ಆದದ ಹಂಗೆ ಸ್ನಾನ ಮಾಡ್ರೆ ತಿಂಗಳಾದ್ರೂ ಸ್ನಾನ ಮಾಡೋಕ್ಕಿಲ್ವಲ್ಲ ನೀನು? ಹಂಗೆ ಅನ್ಕೊಬಿಟ್ಟಿದ್ಯಾ? ನಂಗೆಲ್ಲ ಅದೆಲ್ಲ ಇಷ್ಟೆಲ್ಲ ಕಣಪ್ಪ. ಸ್ನಾನಗಿನ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ಬೇಕು. ಸುಮ್ಮನೆ ಹೋಗಪ್ಪ ನೀನು, ನನಗೆ ತಲೆ ತಿನ್ಬೇಡ ನೀನು. ಯಾಕೋ ಬಿ ಪಿ ಮಾಡ್ತಾ ಇದ್ದೀನಿ ನೋಡು ನೀನು. ಹಿಂಗೆ ಮಾಡ್ತಿರೋ ಮತ್ತೆ ಆಮೇಲೆ ನಾನಂತೂ ಮನೆಯಿಂದ ಕರೆದುಕೊಂಡು ಹೋಗ್ಬಿಡ್ತೀನಿ ನಾನು. ಇವಳ ಜೊತೆ ಮಾತಾಡೋದೇ ಕಷ್ಟ ಕಣಪ್ಪ. ಮೊದಲು ಜಾಗ ಖಾಲಿ ಮಾಡ್ರೆ ನಾನು ಉಳ್ಕೊತೀನಿ, ಇವಳು ಉಳ್ಕೊತಾಳೆ. ಇಲ್ಲಾಂದ್ರೆ ಕಿಚಡಿ ರಾಗಂತ ಮಾಡ್ಬಿಡ್ತಾಳೆ. ಉಸಿರಾಗಂತ ಮಾಡಾಳೆ, ಚಿಕ್ಕ ಉಸಿಗೂ ರಾಗಂತ ಮಾಡ್ತಾಳೆ. ಏನು ಮಾಡ, ನೀವು ಹೋಗೋತ್ತಾಗೆ ಹೊಂಟೋಯ್ತೀನಿ ಮೊದಲು. ನೀವು ಅನ್ಕೊಂಡಿರೋ ಪಾರ್ವತಕ್ಕ ಯಾಕೋ ಸರಿಯಿಲ್ಲ, ಬಿ ಪಿ ಇವಳಿಗೆ ಎಲ್ಲಕ್ಕೂ ಕಿರ್ಚಾಡ್ತಾಳೆ ಅಂತ ಅನ್ಕೊಂಡಿದ್ರೇನಪ್ಪ. ನೋಡಿ, ನಮ್ಮ ಕಷ್ಟಗಳು ನಮಗೆ ಗೊತ್ತಾಗಿರ್ಬೇಕು. ಅರ್ಧ ಕಿಲೋಮೀಟ್ರ್ ಕಣಪ್ಪ ಮನೆಯಿಂದ ಬೋರಿಂಗ್ಗೆ. ಆ ಬೋರಿಂಗಲ್ಲಿ ಬೇರೆ ನೀರು ಬರೋಕ್ಕಿಲ್ಲ. ಒತ್ತಿ 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 ಸಾಕಾಯ್ತದೆ. ಇನ್ನೇನು ಮಾಡೋಕ್ಕದ್ದು, ನೀರು ಬೇಕಲ್ಲ. ಮನೆಗೆ ನೀರಿಲ್ಲ ಅಂದರೆ ಯಾಕೋ ಅಚ್ಚುಕಟ್ಟು ಇರೋಕ್ಕಿಲ್ಲ, ಆಮೇಲೆ ಚೆನ್ನಾಗೂ ಇರೋಕ್ಕಿಲ್ಲಪ್ಪ.
ಆಮೇಲೆ ಸ್ನಾನ ಮಾಡ್ಕೊಂಡು ಎಲ್ಲ ಕ್ಲೀನಾಗಿರ್ಬೇಕು. ಇನ್ನೇನು ಬಿಡೋಕ್ಕದ್ದು, ನೀರಿಲ್ಲ ಅಂದ್ಬಿಟ್ಟು ಸ್ನಾನ ಎಲ್ಲ ಬಿಡೋಕ್ಕದ? ಇಲ್ಲ ಇಲ್ಲ ಕಣಪ್ಪ, ಮಾಡಬೇಕು. ಸ್ವಲ್ಪ ನೀರಿದು ಜಾಸ್ತಿ ಇದ್ದಿಲ್ಲ, ಅದಕ್ಕೆ ಬಟ್ಟೆ ಇವತ್ತು ಹೋಗೋದು ಬೇಡ, ನಾಳೆ ಒಕ್ಕಳದು ಅಂದ್ಕೊಂಡು ಎತ್ತು ಮಾಡಿದೆ. ಇನ್ನು ಮಿಕ್ಕಿರ ನೀರಿದ್ವಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಹೊಸ ನೀರು ತುಂಬೋದು ಅಂದ್ಬಿಟ್ಟು ಮಾಡ್ತಾವನೆ ಕಣ್ರಪ್ಪ. ನೋಡಿ ಇವನು ನಮ್ಮ ಕೆಲಸಗಳನ್ನೆಲ್ಲನೂ ಅರ್ಥ ಮಾಡ್ಕೊಳಕ್ಕಿಲ್ಲ. ಮೀನು ತತ್ತೀನಿ ಮಾಡು, ಅದು ಮಾಡು, ಇದು ಮಾಡು ಅಂತಾರೆ. ಮನೆಗಳಲ್ಲಂತೂ ಕೆಲಸಗಳಂತೂ ಹೊಸಿ ಇಲ್ಲ ಕಣಪ್ಪ. ಮೀನು ತಂದ್ರಪ್ಪ ಮನೇಲಿ ಜಾಸ್ತಿ ನೀರಿರಬೇಕು, ಗಬ್ಬು ಹೊಡಿತವೆ. ಆಮೇಲೆ ತಟ್ಟೆಗಳೆಲ್ಲ ಗಬ್ಬು ಹೊಡೆದ್ರೆ ಊಟ ಮಾಡೋಕ್ಕೂ ಮನ್ಸು ಬರೋಕ್ಕಿಲ್ಲ. ಚೆನ್ನಾಗಿ ಪಾತ್ರೆ ಗೀತ್ರೆ ತೊಳ್ಕೊಂಡಿದ್ರೆ ಅಚ್ಚುಕಟ್ಟಾಗಿದ್ರೆ ಚಂದ. ಮೀನು ಸಾರಾಗಲಿ ಬಾಟ್ ಸಾರಾಗಲಿ ಯಾವ ಸಾರಾದ್ರೂ ಅಚ್ಚುಕಟ್ಟಾಗಿರಬೇಕು. ಇನ್ನೇನಪ್ಪ, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಪ್ಪ. ಮತ್ತು ಇನ್ನೇನಪ್ಪ, ಬರೋದಾ? ನಮಸ್ಕಾರ.